Refined Sunflower Oil presents Star Saviruchi co-powered by Vim and Dawat Finest. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಸೊ ನನ್ನ ಜೊತೆ ಇವತ್ತು ನಮ್ಮೊಂದಿಗೆ ನಮ್ಮ ಅಚ್ಚುಮೆಚ್ಚಿನ ಗೌರಿ ಅಂದ್ರೆ ರಂಜನಿ ಇದ್ದಾಳೆ. ಇವತ್ತು ರಂಜನಿ ಶೈಲಜಾತ ದುರ್ಗಾ ಪೂಜೆ ಅತಿ ಶ್ರೇಷ್ಠ ಅಂತೆ. ಸೊ ಇವತ್ತು ಆಕ್ಚುಲಿ ನೋಡಕ್ ಹೋದ್ರೆ ಆಕಾಶದಲ್ಲಿ ಅಂತ ನೀಲಿ ಕಲರ್ ಬಣ್ಣ ಹಾಕೊಂಡ್ರೆ ಹಂಗೆ ಲಕ್ಕು ಕುಲಾಯಿಸತ್ತಂತೆ. ಸೊ ಯು ಸಿ ವಿ ಆರ್ ಇನ್ ರಾಯಲ್ ಬ್ಲೂ. ಬಟ್ ಇವತ್ತು ಯಾರು ಬರ್ತಾ ಇದಾರೆ, ಯಾರ ಕೈ ರುಚಿನ ಟೇಸ್ಟ್ ಮಾಡ್ತಾ ಇದೀವಿ? ನನ್ನ ಕ್ಲಾಸ್ಮೇಟ್ ನನ್ನ ಫ್ರೆಂಡ್ ರಾಹುಲ್ ಬರ್ತಾ ಇದ್ದಾನೆ. ಅವನ್ನ ಜೂನಿಯರ್ ಶಾರುಖ್ ಖಾನ್ ಅಂತ ಕರೆದ್ರೆ ತಕ್ಷಣ ಬಂದ್ಬಿಡ್ತಾನೆ. ಹೌದಾ? ಸೊ ಹಂಗೆ ಕರೆಯೋಣ ಹಾಗಾದ್ರೆ. ರಾಹುಲ್, ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಹಾಯ್. ಎಕ್ಸ್ಕ್ಯೂಸ್ ಮೀ, SRK ಅಂದ್ರೆ ಹೆಂಗೆ? ರಾಹುಲ್ ಹೆಂಗ್ ಮಾಡ್ತಾರ ಅವರು? ಮಾಡಿ. ನೀವ್ 4 ಡೈಲಾಗ್ ಹೊಡೆದ್ರೆ ಅದ್ರಲ್ಲಿ 8 ಡೈಲಾಗ್ ಸಿನಿಮಾ ಮಾತಾಡ್ತಾರೆ. ಅದೇನೋ ದುಶ್ಮನ್ ಅಂತ ಬಂತು, ಏನಪ್ಪಾ ಅದು? ದುಶ್ಮನ್ ಬಗಲ್ ಮೇ ಅಂತಲ್ಲ. ಪಾಪ ದುಶ್ಮನಿ ಚೆನ್ನಾಗಿ ತೆಗ್ದಿದ್ದಾರೆ ನಮ್ಮ ರಂಜಿನಿ. ಅಡ್ಗೆ ಸ್ಪೆಷಲ್ ಏನು ಅಂತ ಫಸ್ಟ್ ಒಂದು ಇಂಟ್ರಡಕ್ಷನ್ ಆದ್ಮೇಲೆ ಆ ದುಶ್ಮನಿ ಕತೆ ಹೇಳ್ತೀನಿ ನಿಮ್ಗೆ. ಓಕೆ, ಇವತ್ತು ಏನ್ ಸ್ಪೆಷಲ್ ಆಗಿ ಮಾಡ್ಕೊಡ್ತಾ ಇದೀರಾ ರಾಹುಲ್? ಖರ್ಜೂರ ಲಾಡು ಅಂತ. ಸೊ ಕಮಾನ್, ಏನೇನೆಲ್ಲ ಬೇಕು ಇದಕ್ಕೆ? ಖರ್ಜೂರ ಲಾಡುಗೆ ಮೊದಲನೇದಾಗಿ ಡ್ರೈ ಫ್ರೂಟ್ಸು, ಆಮೇಲೆ ಗಸಗಸೆ, ಹಾ, ಆಮೇಲೆ ತುಪ್ಪ, ಓಕೆ, ಆಮೇಲೆ ಅಂಟು, ಓಕೆ, ಆಮೇಲೆ ಖರ್ಜೂರ, ಒಂದ್ ಬಟ್ಲು ಖರ್ಜೂರ. ಸೊ ಡ್ರೈ ಫ್ರೂಟ್ಸ್ ಅಂದ್ಮೇಲೆ ಇಲ್ಲಿ ಗೋಡಂಬಿ ಇದೆ, ಬಾದಾಮಿ ಇದೆ, ದ್ರಾಕ್ಷಿ ಇದೆ. ಇದು ನೋಡಕ್ಕೆ ಬಹಳ ಸಿಂಪಲ್ ಆಗಿದೆ. ಫಸ್ಟ್ ಏನ್ ಮಾಡೋಣ? ಇದನ್ನ ಫಸ್ಟ್ ಮಿಕ್ಸಿಲಿ ಹಾಕೊಂಡು ಗ್ರರ್ ಅನ್ಸೋಣ. ನನ್ ಸ್ಟೈಲ್ ಡೈಲಾಗ್ ಬರ್ತದೆ ಆಚೆ. ಓಕೆ, ಸೊ ಫಸ್ಟ್ ಇದನ್ನ ಗರ್ ಅನ್ಸ್ಕೊಳ್ಳೋಣ. ಮಿಕ್ಸಿ ಗರ್ಲ್ ಬಾಮ್ಮ. ಏನೋ ಪಾಪ ಅಂತ ತಂದ್ಕೊಡ್ತಾ ಇದ್ದೀನಿ. ಹ್ಯಾವ್ ಯು ನೋಟಿಸ್ಡ್ ಇಲ್ಲಿ ಸಕ್ಕರೆ ಇಟ್ಟಿಲ್ಲ ನಾವು? ದಟ್ ಇಸ್ ಬಿಕಾಸ್ ಖರ್ಜೂರನೇ ಸ್ವೀಟ್ ಅಲ್ವಾ? ಅಲ್ಲ ಅಲ್ಲ ಅಲ್ಲ, ಅದಕ್ಕಲ್ಲ. ಇಬ್ರು ಇಲ್ಲಿ ಸ್ವೀಟ್ ಆಗಿಲ್ವಾ ಅದಕ್ಕೆ. ಐ ಟೋಲ್ಡ್ ಯು ನೋ. ವಿ ಲೈಕ್ ದಟ್ ಡ್ಯೂಡ್. ಸೊ ಖರ್ಜೂರನ ಇವಾಗ ಗರ್ ಅಂತ ಮಿಕ್ಸಿ ಮಾಡ್ಕೋಬೇಕು. ಆಗಿದ್ಯಾ? ಸೂಪರ್ ಅಲ್ಲ? ಈ ಗ್ಯಾಪ್ ಅಲ್ಲಿ ತುಂಬಾ ಸಿಹಿ ಆಗೋಯ್ತು. ಸ್ವಲ್ಪ ದುಶ್ಮನಿ ಕತೆಗಳನ್ನ ಆಚೆ ತೆಗೆಯೋಣ. ಬಟ್ ಅದಕ್ಕಿಂತ ಮುಂಚೆ ನಿಮ್ಮಿಬ್ರು ಪರಿಚಯ ಹೇಗಾಯ್ತು? ಒಂದ್ ಸತ್ಯ ಒಂದ್ ಸುಳ್ಳು. ಒಂದು ಸತ್ಯ ಒಂದು ಸುಳ್ಳ? ಕಂಡಿಡ್ ಬಿಡಿ ನೀವೇ ಯಾವ್ದು ಅಂತ, ಹೆಂಗಂತ ಪರಿಚಯ ಆಗಿರೋದು. ಓಕೆ, ಸ್ಟಾರ್ಟಿಂಗು ಕ್ಲಾಸ್ ರೂಮ್ ಅಲ್ಲೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತಿದ್ರು. ಓಕೆ, ನಿಮ್ಗೆ ಗೊತ್ತಲ್ಲ ನಾನು SRK ಫ್ಯಾನು. ಹಾಯ್, ಐ ಆಮ್ ರಾಹುಲ್, ನಾಮ್ ತೋ ಸುನಾಯಿ ಹೋಗ. ಮುಚ್ಚೆ ದೋಸ್ತಿ ಕರೋಗೆ ಅಂತ ಇಲ್ಲ ಹಂಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಟೆ. ಇಂಟ್ರೊಡ್ಯೂಸ್ ಮಾಡಿಸಿದ್ರೆ ಕ್ಲಾಸ್ ಬಿಟ್ಟಾದ್ಮೇಲೆ ಬಂದ್ಬಿಟ್ಟು ಯಾರು ಹಂಗೆ ಹಿಂಗೆ ಅನ್ಕೊಂಡು ಇವಳೆ ಬಂದ್ ಮಾತಾಡಿದ್ಲು. ಅದಾದ್ಮೇಲೆ ಇನ್ನೊಂದು, ಸುಮ್ನೆ 2-3 ತಿಂಗಳಾಗಿತ್ತು ಕಾಲೇಜ್ ಸ್ಟಾರ್ಟ್ ಆಗಿ. ಸುಮ್ನೆ ಒಂದ್ ಬೆಂಚ್ ಮೇಲೆ ಕೂತಿದ್ದೆ, ಏನು ತಿಳಿದೇನೆ. ಅವಾಗ ಬಂದು ಏನ್ ಮಾಡ್ತಿದೆ, ಏನಕ್ಕೆ ಹಂಗೆ ಹಿಂಗೆ ಕೇಳಿದ್ದು. ಹಿಂಗಿಂಗ್ ಹೇಳ್ದೆ, ಹಿಂಗಿಂಗ್ ಆಗ್ತಿದೆ, ಓದಕ್ಕೆಲ್ಲ ಆಗ್ತಿಲ್ಲ ಅನ್ಕೊಂಡು. ಅವಾಗ ಬಂದು ಮಾತಾಡ್ಸ್ಕೊಂಡು ಹೊಂಟೋದ್ಲು. ಯಾವ್ದು ನಿಜ ಯಾವ್ದು ಸತ್ಯ ನೀವೇ? ಅದೇನದು ಹಂಗಂಗೆ ಹಿಂಗಿಂಗೆ ಅದೆಲ್ಲ ಕಲ್ತಿರೋದು ಇವರಿಂದೇನೆ. ಅವನು ಬೀದರ್, ಅವನು ಬೆಂಗಳೂರು ಕನ್ನಡ ಯಾವಾಗ ಕಲ್ತಿದ್ದು ನಾನ್ ಎದುರುಗಡೆ ನೋಡುವಾಗ್ಲೇ ಕಲ್ತಾ ಇರೋದು. ನನ್ನಿಂದ ಏನ್ ಕಲ್ತಿಲ್ಲ. ನನಗೆ ಅನ್ಸುತ್ತೆ ಸೆಕೆಂಡ್ ಒನ್ ಇಸ್ ಮೋರ್ ರಿಯಲ್ ಅಂತ. ನೋಡಿದ್ರಾ? ಆಯ್ತು ಬಿಡು, ನಿನ್ ಸ್ಟೋರಿಗೆ ಬೆಲೆ ಇಲ್ಲ. ಯಾಕೆ ಅಂತ ಹೇಳ್ತೀನಿ. ಈ ಹುಡ್ಗ ನೋಡಿದ್ರೆ ಒಂದ್ ಶೋ ಆಫ್ ಟೈಪ್ ಅಲ್ಲ, ತುಂಬಾ ಇನ್ನೋಸೆಂಟ್, ಮುಗ್ಧ ಮನಸ್ಸಿರುವ ಹುಡುಗನ್ ತರ ಇದ್ದಾನೆ. MBA ಫಸ್ಟ್ ಡೇ ಆಫ್ ಕಾಲೇಜ್, ಎಲ್ಲರೂ ಅವ್ರವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು. ಇವನ್ ಬಂದು ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಹಿಂಗೆಲ್ಲಾ ಮಾಡಿ, ನಾನು ಶಾರುಖ್ ಖಾನ್ ಅಂತ, ನಾನು ವಾಟ್ ಇದು ಹಿಂಗೆಲ್ಲ ಆಡ್ತಾರಲ್ಲ ಅಂತ ನಂಗೆ ಇಷ್ಟನೇ ಆಗಿಲ್ಲ. ಇವನು BSc ಬ್ಯಾಕ್ ಗ್ರೌಂಡ್, ಓಕೆ, ನಾನು BCom ಬ್ಯಾಕ್ ಗ್ರೌಂಡ್. MBA ಇಸ್ ಅ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅಲ್ವಾ? ಇವನಿಗೆ ಅದ್ ಯಾವ ಸಬ್ಜೆಕ್ಟ್ ಸಂಜೆ ಮ್ಯಾಮ್ದು? HR ಯಾವ್ದೋ ಒಂದ್ ಸಬ್ಜೆಕ್ಟ್. ಅವ್ನ್ ಯಾವ್ದೋ ಒಂದ್ ತಲೆಗೆ ಹೋಗ್ತಾ ಇಲ್ಲ ಅಂತ ಅಲ್ಟಾ ಕುತ್ಕೊಂಡ್ಬಿಟ್ಟಿದ್ದಾನೆ. ಬೆಂಗಳೂರಿಗೆ ಬಂದಿದ್ದಾನಲ್ಲ ಓದಕ್ಕೆ, ಅಲ್ಲಿ ಮಾರ್ಕ್ಸ್ ಕಮ್ಮಿ ಬಂದ್ಬಿಟ್ರೆ ಅಂತ ಅವನಿಗೆ ಟೆನ್ಷನ್. ಪಾಠ ಹೇಳ್ಕೊಡ್ತಾ ನಾನ್ ಕಲಿಯೋದು ನನಗೆ ಅಭ್ಯಾಸ. ಅದ್ರಲ್ಲಿ ಬೇಗ ಕಲಿಬೋದು, ಜಾಸ್ತಿ ಮಾರ್ಕ್ಸ್ ಬರ್ಬೋದು ಅಂತ. ಹಂಗೆ ಇವನು ಅಲ್ಟಾ ಕೂತಿದ್ದ. ಯಾಕೋ ಪಾಪ ಅನಿಸ್ತು, ಹೋಗ್ಬಿಟ್ಟು ಬಿಡೋ ಹೇಳ್ಕೊಡ್ತೀನಿ ಅಂತಲ್ಲ ಅಂದೆ. ಸೊ ಬೇಸಿಕಲಿ 2 ಸ್ಟೋರಿನೂ ಸತ್ಯಾನೇ, ಅದ್ರಲ್ಲರ್ಧ ಇದ್ರಲ್ಲರ್ಧ. ಸೆಕೆಂಡ್ ಒನ್ ಫುಲ್ ಕರೆಕ್ಟ್. ಇಲ್ಲ ಫಸ್ಟ್ ಒನ್ ಫುಲ್ ಕರೆಕ್ಟ್. ಇಲ್ಲಿ ಏನ್ ಮಾಡೋಣ ಫಸ್ಟ್ ಹೇಳಿ? ಇವಾಗ ನೆಕ್ಸ್ಟ್ ಇದು ಹುರ್ಕೊಳ್ಳೋಣ, ಗಸಗಸೆ. ಓಕೆ, ಸೊ ಇದಕ್ಕೊಂದು ಪ್ಯಾನ್ ಬೇಕು ನಿಮ್ಗೆ. ಯೋಚನೆ ಮಾಡಿ ಗಸಗಸೆ ಹಾಕೊಳ್ಳಿ. ಇಲ್ಲಿದೆ ಚೆನ್ನಾಗಿ ಹಿಂಗೆ ನಿಂತು ನಿದ್ದೆ ಮಾಡ್ತಾ ಇರ್ತೀರಾ ನೀವು. ಓಕೆ, ಇದಾಗ್ಲಿ, ಇದು ಗಸಗಸೆ ಆಗ್ಲಿ. ಸೊ ಈ ಹುಡುಗಿ
ಕ್ಲಾಸಿಗೆ ಹೋಗ್ಲಿಲ್ಲ ಅಂದ್ರೆ ಅಟೆಂಡೆನ್ಸ್ ಇರ್ಲಿಲ್ಲ ಅಂದ್ರೆ ಥೂ ಅಂತ ಇವನು ಉಗಿಸ್ಕೊಳ್ತಾ ಇದ್ನಂತೆ ಪಾಪ. ಇಲ್ಲ ಇದೇನ್ ಕಥೆ ಇದು? ರಾಹುಲ್ ನೀವ್ ಹೇಳಿ ಶೋ ಶೋ ರಂಜಿನಿ ನೋ ಟಾಕಿಂಗ್. ಲಾಸ್ಟ್ ಅಲ್ಲಿ ನಾನು ಬೈಸ್ಕೊಂಡಿದ್ದು ಲಾಸ್ಟ್ ಎಲ್ಲ ಸ್ಟಾರ್ಟಿಂಗ್ ಇಂದ 3 ಸೆಮ್ಮು. ರಂಜಿನಿ ನಿಜವಾಗ್ಲೂ ಬಾಯ್ಗೆ ಜಿಪ್ ಹಾಕ್ತೀನಿ ಇವಾಗ. ಅಲ್ಲಿ ಚಾಕು ಇದೆ ನೋಡಿ. ಇಲ್ಲಪ್ಪ ಅಂತ ಕೆಲಸ ಮಾಡಕ್ ಹೋಗಲ್ಲ ನಾವು. ನೀವು ಕೈ ಎಲ್ಲ ಆಡ್ಸಿ ಹಂಗೆ ಇದು ಆಮೇಲೆ ಇದಾಗತ್ತೆ. ರಂಜಿನಿ ಟೇಕ್ ಯು ಟೆಲ್ ಮೀ ನೌ ರಾಹುಲ್. ಆರಾಮಾಗಿ ಹೇಳಿ ಇವಾಗ. HOD ಎಲ್ಲ ಇದಕ್ಕೆ ಕರೆದು ಆಫೀಸ್ ಕರೆದು ಉಗಿಯೋರು ನನ್ಗೆ ಉಗಿಯೋರು. ಅದಾದ್ಮೇಲೆ ನಾನು ಇವಳು ಹೇಳ್ತಿದ್ದೆ HOD ಹಿಂಗ್ ಉಗಿತಿದ್ದಾರೆ ಅವ್ರಿಗೆ ಫೋನ್ ಆದ್ರೂ ಮಾಡು ಏನಾದ್ರು ಹೇಳು ಹೋಗಿ. ಇವಳು ಹೋದ್ರೆ ಏನಿಲ್ಲ ಹಾ ಓಕೆ ಮಾ ಇಟ್ಸ್ ಓಕೆ ಓಕೆ ಇಟ್ಸ್ ಓಕೆ ಅನ್ಕೊಂಡು ಅವರು ಏನು ಅಂತಾನೆ ಇರಲಿಲ್ಲ. ಉಗಿಯೋದೆಲ್ಲ ನನಗೆ ಏನಂತ ಹೋಗಿತ್ತಿದ್ರು ನೋಡಿ, ಪಿನ್ ಟು ಪಿನ್ ಡೀಟೇಲ್ಸ್ ಬೇಕು ನನಗೆ. ಅವಳು ಸೆಲೆಬ್ರಿಟಿ ಆದ್ರೆ ನಮ್ಗೇನು, ಅವಳು ಸ್ಟೂಡೆಂಟ್ ಕಾಲೇಜ್ಗೆ ಬರ್ಬೇಕು ಹೇಳು ಆಸ್ ಎ ಫ್ರೆಂಡ್ ಐ ಆಮ್ ಅಡ್ವೈಸಿಂಗ್ ಯು ಹಂಗೆ ಹಿಂಗೆ ಅನ್ಕೊಂಡು. ನೋಡಿ ಸಾಕಾ ಇದು. ಓಕೆ ಸೊ ಆಲ್ರೆಡಿ ಬ್ರೌನ್ ಆಗಿರೋ ಗಸಗಸೆನ ಸ್ವಲ್ಪ ಡಾರ್ಕ್ ಬ್ರೌನ್ ಮಾಡ್ಕೋಬೇಕು. ಎಲ್ಲಾದ್ರೂ ಬ್ಲಾಕ್ ಬ್ಯೂಟಿ ಮಾಡ್ಬಿಡ್ತೀರಾ ಭದ್ರ. ಸೊ ಲವ್ಲಿ, ಇದು ರೆಡಿ ಆಗಿದೆ. ನೆಕ್ಸ್ಟ್ ಇವಾಗ ಒಂದ್ ಸ್ಪೂನ್ ತುಪ್ಪ ಹಾಕೊಂಡು ಅದಾದ್ಮೇಲೆ ಡ್ರೈ ಫ್ರೂಟ್ಸ್. ಓಕೆ 1 ಸ್ಪೂನ್ ತುಪ್ಪ. ಓಹೋ ಇಸ್ ಲೈಕ್ ಮೈ ಬ್ರದರ್. ಯಾರಾದ್ರೂ ಮಿಸ್ಟೇಕ್ ಬಿಕೇಮ್ ರಾಂಗ್ ಮಾಡ್ಕೊಳಕ್ಕಿಂತ ಮುಂಚೆ ಈಸ್ ಲೈಕ್ ಮೈ ಬ್ರದರ್ ಅಂತ ಹೇಳ್ಬಿಟ್ರಪ್ಪ. ಇಲ್ಲ ಮಿಸ್ಟೇಕ್ ಅಂತ ಅಲ್ಲ, ನಾನು ಇದು ಏನಪ್ಪ ಅಂದ್ರೆ ಸ್ಟಾರ್ಟಿಂಗ್ ನಂಗೆ ಕೇರ್ ಎಲ್ಲ ಬಂತಲ್ಲ, ಕೇರ್ ಮಾಡಲಿಲ್ಲ, ಅದಕ್ಕೆ ಸಿಸ್ಟರ್ ಸೆಂಟಿಮೆಂಟ್. ಅವನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ರಾಖಿ ಎಲ್ಲ ಕಟ್ಬಿಟ್ಟು ಗಿಫ್ಟ್ ಎಲ್ಲ ಇಸ್ಕೊಂಡು ಆಹಾ ಟ್ರೀಟ್ ಎಲ್ಲ ಕೊಡ್ಸಿಲ್ಲ. ಶಾರ್ಟ್ ಅಪ್. ಏನ್ ಟ್ರೀಟ್ ಯಾರು ಕೊಡ್ತಾರೆ ನಿಂಗೆ? ಬೈಸ್ಕೋಬೇಕು, ಇಷ್ಟ ಹೆಲ್ಪ್ ಮಾಡ್ಬಿಟ್ಟು ಬೈಸ್ಕೋಬೇಕು. ಚೆನ್ನಾಗ್ ತುಪ್ಪ ಸುರಿತಾ ಇದಾರ ನಮ್ ರಾಹುಲ್, ಲವ್ ಸುರಿಯೋ ತರ. ಇದಕ್ಕೇನ್ ಇಷ್ಟು ಅಂಟಾಕ್ಬೇಕಾ ಹಿಂಗೆ? ಒಂದ್ ಚೂರಷ್ಟೇ, ಒಂಚೂರೇ ಚೂರು. ಜಾಸ್ತಿ ಆಗಿದ್ರೆ ಅಂಟ್ಕೊಳುತ್ತೆ ಅದಕ್ಕೆ. ಹೌದಾ? ಹೆಸರೇ ಅಂಟ್ಕೊಳ್ದೆ. ಆಕ್ಚುಲಿ ನಂಗೆ ತುಂಬಾ ಫ್ರೆಂಡ್ಸ್ ಕಮ್ಮಿ ಆಯ್ತಾ. ಅದ್ರಲ್ಲಿ ಹೆಂಗೋ ಇವ್ನು ನಂಗೆ ಸಿಂಕ್ ಆಗ್ಬಿಟ್ಟ. ಇವನೇ ನಂಗೆ ಜಾಸ್ತಿ ಕಾಲೇಜ್ನಲ್ಲಿ ಇವ್ನ ಒಬ್ನೇ ಮಾತಾಡ್ಸ್ತಾ ಇದ್ದೆ. ಯಾರಾದ್ರೂ ರಂಜನಿಯಲ್ಲಿ ಅಂದ್ರೆ ರಾಹುಲ್ನ ಕೇಳಿದ್ರೆ ಗೊತ್ತಾಗತ್ತೆ ಅನ್ನೋ ತರ. ಕಾಲೇಜ್ನಲ್ಲಿ ನಮ್ ಕಾಲೇಜಲ್ಲಿ ತುಂಬಾ ಡಿಪಾರ್ಟ್ಮೆಂಟ್ಸ್ ಇದೆ. ನಮ್ MBA ಅವರು ನನ್ ಸೆಲೆಬ್ರಿಟಿ ತರ ಟ್ರೀಟ್ ಮಾಡಲ್ಲ, ಯಾಕಂದ್ರೆ ಅವಾಗ ನೋಡ್ತಾನೆ ಇರ್ತಾರಲ್ಲ. ಬೇರೆ ಡಿಪಾರ್ಟ್ಮೆಂಟ್ ಅವರು ಖುಷಿಯಾಗಿ ಬಂದ್ ಸೆಲ್ಫಿ ಎಲ್ಲ ತಗೊಳ್ಳೋರು. ಕಾಲೇಜಲ್ಲಿ ಅದು ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಓಕೆ, ಇದಕ್ಕೆ ಹಾಕ್ಬೇಕು, ಇನ್ನೂ ತುಪ್ಪ ಹಾಕ್ಬೇಕಾ? ಸರಿ ಹಾಕ್ಬಿಡೋಣ. ಖರ್ಜೂರನ ಖರ್ಜೂರ ಹಾಕ್ಬಿಡೋಣ. ರಂಜಿನಿ, ಇದು ಶ್ರುತಿ ಅವ್ರಿಗೆ. ಶೋ ನನಗೆ ಎಷ್ಟು ಮರ್ಯಾದೆ ಸಿಗ್ತದೆ. ನೋಡಿ ರಂಜನೆ, ಇದು ಶ್ರುತಿ ಅವರಿಗೆ. ನಿಮ್ ಇನಿಷಿಯಲ್ ಡೇಸ್ ಆಫ್ ಪುಟ್ಗೌರಿ ಮದ್ವೆ ಈ ತರ ಆಯ್ತಾ? ಫುಲ್ ಚಿಂದಿ ಚಿತ್ರಾನ್ನ ಹತ್ರ ಏನ್ ಗೊತ್ತೇ ಇಲ್ಲ ಏನ್ ಮಾಡ್ಬೇಕು ಅಂತ. ಒಂದ್ ಲೀಡ್ ರೋಲ್ ಕ್ಯಾಸ್ಟ್ ಆಗ್ಬಿಟ್ಟಿದ್ದೆ. ಓಕೆ, ಅದು ಹೊಸ ಸೀರಿಯಲ್ಗೆ ಅಂದ್ರೆ ಅದೊಂಥರ ಆಲ್ರೆಡಿ ಫೇಮಸ್ ಆಗಿರೋ ಸೀರಿಯಲ್, ಅದ್ರಲ್ಲಿ ಲೀಡ್ ರೋಲು. ಆಮೇಲೆ ಫೇಮಸ್ ಆ ಕ್ಯಾರೆಕ್ಟರ್ ಇಷ್ಟ ಆಗ್ಬಿಟ್ಟಿತ್ತು. ಸಾನಿಯಾ ಅಂದ್ರೆ ಎಲ್ರಿಗೂ ಇಷ್ಟ ಆಗಿತ್ತು. ಸಾನಿಯಾ ಅಂದ್ರೆ ಗೊತ್ತಲ್ಲ, ಪುಟ್ಗೌರಿ. ಸಾನಿಯಾ ಅವಳು ನನಗಿಂತ ಮುಂಚೆ ಗೌರಿ ಕ್ಯಾರೆಕ್ಟರ್ ಮಾಡಿದವಳು. ತುಂಬಾ ದೊಡ್ಡ ಟಾಸ್ಕ್ ನನಗಂತೂ. ಬಟ್ ಎವ್ರಿ ಒನ್ ವಾಸ್ ಸಪೋರ್ಟಿವ್. ನಮ್ ಸೆಟ್ಟರ್ ಹೇಳ್ಕೊಡೋರು ಹಿಂಗಲ್ಲ ಹಂಗೆ ಅಂತ. ಬಟ್ ಆ ಜಡ್ಜ್ಮೆಂಟ್ ಸಿಗೋವರ್ಗು ನೋಡಿ, ಒಂದ್ ಹದ ಬರೋವರ್ಗು ಗೊತ್ತೇ ಆಗ್ತಿರ್ಲಿಲ್ಲ ಹೆಂಗ್ ಆಕ್ಟ್ ಮಾಡೋದು, ಹೆಂಗೆ ಸೀರೆ ಉಡೋದ್ರಿಂದ ಪ್ರತಿಯೊಂದು ಕಲ್ತಿದ್ದೀನಿ ನಾನು ಪುಟ್ಗೌರಿ. ವಾವ್, ಸೀರೆ ಲಂಗದಾವಣಿನೂ ಹಾಕೊಳಕ್ ಬರ್ತಾ ಇರ್ಲಿಲ್ಲ. ನನ್ನ ಇಂಟ್ರೊಡಕ್ಷನ್ ಲಂಗದಾವಣಿ ಕ್ಯಾರೆಕ್ಟರು. ಅಯ್ಯೋ, ಲಂಗದಾವಣಿ ಹಾಕೊಳಕ್ಕೂ ಬರ್ತಾ ಇಲ್ಲ. ಈಗ ಒಂದ್ 500ಕ್ಕೂ ಹೆಚ್ಚು ಸೀರೆಗಳನ್ನ ಉಟ್ಕೊಂಡಿರ್ತೀನಿ ನಾನಂತೂ ಸೀರಿಯಲ್ ಅಲ್ಲಿ. ಸೊ ಸೀರಿಯಲ್ ಇಂದ ತುಂಬಾ ಕಲ್ತಿದ್ದೀನಿ. ಪುಟ್ಗೌರಿ ಕ್ಯಾರೆಕ್ಟರ್ ಇಂದ ಕೂಡ ತುಂಬಾ ಕಲ್ತಿದ್ದೀನಿ ನಾನು. ಕರೆಕ್ಟ್ ಆಗಿದೆ ನೋಡಿ. ಸೀರಿಯಲ್ ಸೀರೆ ಎರಡು ಒಂಥರ ರೈಮಿಂಗ್ ವರ್ಡ್ಸ್. ಸೀರಿಯಲ್ ಇಂದ ಏನ್ ಕಲ್ತ್ರೋ ಇಲ್ವೋ, ಸೀರೆ ನೀಟಾಗಿ ಉಟ್ಕೊಳ್ಳೋದ್ ಕಲ್ತಿದ್ದಾರೆ. ಸೀರಿಯಲ್ ಏನು ಸೀರಿಯಲ್ ಅಂದ್ರೆ ಸೀರಿಯಲ್ ಅಂತ ತೋರ್ಸದಾನೆ. ಸೀರಿಯಲ್ ಸೀರಿಯಲ್ ಇಂದ ಸೀರೆ ಉಡೋದ್ ಕಲ್ತಿಲ್ಲ, ಸೀರಿಯಲ್ ಹಿಂಗೆ ಇರೋದು ಮೇಡಮ್ ಅಂತ ರಾಹುಲ್ ಹೇಳ್ತಾ ಇದ್ದಾರೆ. ನೀನ್ ಬಂದಿಲ್ಲ 2 ಎಪಿಸೋಡ್ ನಾನು ಸೀರೆನೇ ಉಟ್ಕೊಂಡಿದ್ದೆ. ಸೊ ಇದು ಒಂದು ಲೆವೆಲ್ಗೆ ಈ ಖರ್ಜೂರ ರೆಡಿ ಆಗಿದೆ. ನೀವು ಒಂದ್ ಲೆವೆಲ್ಗೆ ಇವಾಗ ರೆಡಿ ಆಗಿದ್ದೀರಾ ಅನ್ಸುತ್ತಾ? ಪುಟ್ಗೌರಿ ಮದುವೆಯಲ್ಲಿ ಯು ಆರ್ ಹ್ಯಾಪಿ ನೌ, ಯು ಆರ್ ಸೆಟಲ್ಡ್ ನೌ? ವೆರಿ ಮಚ್ ಹ್ಯಾಪಿ. ಅದಕ್ಕೆ ರಿವಾರ್ಡ್ಸ್ ಕೂಡ ಸಿಕ್ಕಿದೆ. ಐ ಹ್ಯಾವ್ ಗಾಟ್ 2 ಅವಾರ್ಡ್ಸ್ ಇನ್ ದಿಸ್. ಫುಲ್ ಮಾರ್ಕೆಟಿಂಗ್ ನಾವೇ ಇದು ಮಾಡಿದ್ವಿ. ಹೌದಾ? ನೀನೇ ಅನ್ಕೊಂಡ್ಬಿಟ್ಟಿದ್ಯಾ ಇಡೀ ಕರ್ನಾಟಕದ ನೀನ್ ಪರಿಚಯ ಅನ್ಕೊಂಡ್ಬಿಟ್ಟಿದ್ಯಾ ನೀನ್ ಮಾರ್ಕೆಟಿಂಗ್ ಮಾಡಕ್ಕೆ? ಇಲ್ಲ, ಫುಲ್ ಉತ್ತರ ಕರ್ನಾಟಕ ಎಲ್ಲ ನಮ್ದೆ. ತುಪ್ಪ ಹಾಕ್ಲಾ? ನನಗೆ ಗೊತ್ತು ನೆಕ್ಸ್ಟ್ ಏನ್ ಮಾಡ್ಬೇಕು. ಹಾಕೋಣ? ಡ್ರೈ ಫ್ರೂಟ್ಸ್ ಅನ್ನ. ಆಹಾ, ಫುಲ್ ಹಂಗೆ. ಯೂಶಲಿ ಬಾಣಂತಿಯರಿಗೆ ಈ ಅಂಟುಂಡೆ ಎಲ್ಲ ಕೊಡ್ತಾರೆ. ಅಂಡ್ ಖರ್ಜೂರ ಇಸ್ ಆಲ್ಸೋ ವೆರಿ ಗುಡ್ ಫಾರ್ ಬೋನ್ಸ್.
ಚಿಕ್ಕ ವಯಸ್ಸಲ್ಲಿ ಫಿಂಗರ್ ಆನ್ ಯೋರ್ ಲಿಪ್ಸ್ ಕೇಳಿದ್ಯಾ? ಇಟ್ಕೋ ಫಿಂಗರ್ ಆನ್ ಯೋರ್ ಲಿಪ್ಸ್. ಹಿಂಗೆ ಇಟ್ಕೋ. ನನ್ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಬಂದವರೆಲ್ಲ. ಶೋ ಓಕೆ, ದಟ್ಸ್ ಪರ್ಫೆಕ್ಟ್. ಹಿಂಗೆ ಇರ್ಬೇಕಂತೆ. ಓಕೆ, ಸೊ ನಾವ್ ಹೇಳ್ತಿದ್ವಿ ಅಲ್ವಾ ದಟ್ ಪಾಪ ನಮ್ಮ ರಾಹುಲ್ ಈ ಗೌರಿ ಅಲಿಯಾಸ್ ರಂಜಿನಿ ಕಾಪಿ ಮಾಡಿದ್ರೇನು ಎತ್ತು ಅಂತ ಬೈಸ್ಕೊಳ್ತಿದ್ರು ರಾಹುಲ್. ಕಾಪಿನಾ? ಯಾವ ಕಾಪಿ ಅಂತೆಲ್ಲ ಫುಲ್ ಡೌಗಳು ಮಾಡಿದ್ರು. ದೊಡ್ಡ ದೊಡ್ಡ ಎಕ್ಸಾಮ್ಸ್ ಎಲ್ಲ ಕಾಪಿ ಮಾಡ್ತಿರ್ಲಿಲ್ಲ ಪಾಪ ರ್ಯಾಂಕ್ ಸ್ಟೂಡೆಂಟ್ ಅವಳು. ಈ ಸಣ್ಣ ಪುಟ್ಟ ಟೆಸ್ಟ್ ಅಲ್ಲೆಲ್ಲ ಕಾಪಿ ಮಾಡಿ ಸಿಕ್ಕಾಕೊಂಡು. ಟೆಸ್ಟ್ ಅಲ್ಲಿ ಎಲ್ಲ ಅಲ್ಲ, ನೋ ಟಾಕಿಂಗ್. ಇವಾಗ ಹೇಳಪ್ಪ. ಆ ದಿವಸ ನಂಗೆ ಅವತ್ತು ಬೆಳಗ್ಗೆ ತನಕ ಶೂಟಿಂಗ್ ಇತ್ತು. ಸಾಧ್ಯನೇ ಇಲ್ಲ ನಿಜವಾಗ್ಲೂ. ಈ ಅಂಟನ್ ಬಾಯಲ್ಲಿ ಹಾಕ್ಬಿಡ್ತೀವಿ. ಅಷ್ಟೇ. Quite. ಇಬ್ರು ಏನು ಓದಿರ್ಲಿಲ್ಲ ಬೆಳಿಗ್ಗೆ. ಇಬ್ರು ಓದಿರ್ಲಿಲ್ಲ. ಅದಾದ್ಮೇಲೆ ನಾನು ಇವಳಿಗೆ ಏನು ಹೇಳ್ಕೊಟ್ಟಿರ್ಲಿಲ್ಲ ನೀನ್ ಯಾಕ್ ನಂಗೆ ಹೇಳ್ಕೊಡ್ತೀಯ? ನಾಟ್ ಡನ್ ರಂಜಿನಿ. ಬೆಳಿಗ್ಗೆ ಏನು ಹೇಳ್ಕೊಟ್ಟಿರ್ಲಿಲ್ಲ. ಅದಕ್ಕೆ ಇವಳೇನು ಇಬ್ರಿಗೂ ಸಿಲೆಬಸ್ ಯಾವ್ದು ಅಂತಾನೂ ಗೊತ್ತಿರ್ಲಿಲ್ಲ. ಸಿಲೆಬಸ್ ಗೊತ್ತಿರ್ಲಿಲ್ಲ. ಟೆಸ್ಟ್ಗೆ ಹಂಗೆ ಹೋಗಿ ಕೂತಿದ್ವಿ. ನಾನ್ ಸ್ಟೈಲಾಗಿ ಫೋನ್ ತೆಗೆದು ಬರೀತಿದ್ದೆ. ಅದ್ ಹೆಂಗ್ ಗೊತ್ತಾ, ನಮ್ ಹಲೋ ವೇಟ್ ಒಂದ್ ನಿಮಿಷ. ಇವನ ಹತ್ರ ಐಫೋನ್ ಇದೆ, ನಮ್ದೆಲ್ಲ ಸ್ವಲ್ಪ ದೊಡ್ಡ ಫೋನ್ ಕಾಣಿಸಲ್ಲ. ಇವ್ನ ಐಫೋನ್ ಇಷ್ಟೇ ಇಟ್ಕೊಂಡಿದ್ದಾನೆ. ನಮ್ಗೆಲ್ಲ ಭಯ ಫೋನ್ ತೆಗ್ದು. ನಮ್ಗೆಲ್ಲದ್ದು PDF ಅಲ್ಲಿ ಸಿಕ್ಬಿಟ್ಟಿತ್ತು ನೋಟ್ಸ್. ಆಯ್ತು ಇವಾಗ ಹೇಳು. ಅದಾದ್ಮೇಲೆ ನಾನ್ ಬರೀತಿದ್ದೆ. ನಾನು ಸ್ಲೋ ಆಗಿ ಬರೀತಿದ್ದೆ. ಇವಳಂದು ನಾನು ಫಾಸ್ಟ್ ಆಗಿ ಬರೀತೀನಿ, ನನ್ನ ನೋಡ್ಕೊಂಡು ನೀನ್ ಬರೀ ಫೋನ್ ಕೊಡು ಇಲ್ಲಿ ಅಂತಂದ್ಲು. ಹೆಂಗೋ ಕಾಪಿ ಹೊಡಿತಿದ್ವಿ. ಓಕೆ ಬರೀ ಅನ್ಕೊಂಡು ತಗೊಂಡಾದ್ಮೇಲೆ ಏನಾಯ್ತು, ಮೇಡಮ್ ಇನ್ವಿಜಿಲೇಟರ್ ಬಂದ್ರು. ಇನ್ವಿಜಿಲೇಟರ್ ಬಂದ್ಮೇಲೆ ಫೋನ್ ಇವಳ ಹತ್ರ ಕಸ್ಕೊಂಡು MPC ನನಗ್ ಮಾಡಿದ್ರು. ಇಲ್ಲ ಸಿಕ್ಕಾಕೊಟ್ಟಿದ್ ಇವಳು MPC ನನಗ್ ಮಾಡಿ. ನಾನು ಒಂದು ಫೋನ್. MPC ಅಂದ್ರೆ ಏನು? ಮಾಲ್ ಪ್ರಾಕ್ಟೀಸ್ ಕೇಸ್. ಮಾಲ್ ಪ್ರಾಕ್ಟೀಸ್ ಕೇಸ್ ಹಾಕದ್ರ? ವಾಟ್ ಇಂಟರ್ನಲ್ಸ್, ಕಾಲೇಜ್ ಇಂಟರ್ನಲ್ಸ್ ಅಷ್ಟೇ. ಅದೇನೇ ಆಗಿರ್ಲಿ. ಇಲ್ಲ ಮ್ಯಾಮ್, ತಪ್ಪ ಅವ್ನ್ ಮಾತ್ರ ಅಲ್ಲ, ನನಗೂ ಶಿಕ್ಷೆ ಕೊಡಿ ಅಂತ ಏನಾದ್ರು ಮಾಡಿದ್ಯಮ್ಮ? ಸೀರಿಯಲ್ ಅಲ್ಲೇ ಮಾಡ್ತಾಳೆ ಅಜ್ಜಮ್ಮ ಹಂಗಲ್ಲ ಹಿಂಗೆ ಅನ್ಕೊಂಡು. ಬಾಯಿ ಮುಚ್ಕೊಂಡಿರೋ. ನಿಮ್ಮಿಬ್ರು ಈ ಜಗಳದ ಮಧ್ಯೆ ಈ ಖರ್ಜೂರ ಪಾಪ ಕಣ್ಣೀರಾಗ್ತಾ ಇದೆ. ಅಯ್ಯೋ ಸಾಕಾಗಿತ್ತು ಅನ್ಸುತ್ತೆ. ಏನಾಗಿದೆ ಅದ್ರ ಕತೆ? ಇಲ್ಲ ಆಗ್ತಿದೆ ಇನ್ನು. ನಮ್ ಮಾತು ಅದು ಕೇಳಿಸ್ಕೊಂತಿದೆ. ಅದಕ್ಕೆ ಅದು ಒಂದ್ ಲೇಟ್ ಕೆಲಸ ಮಾಡೋಣ, ನಿಮ್ ಬಾಯಿನಂತೂ ಮುಚ್ಚಕ್ಕಾಗಲ್ಲ, ಅದಕ್ಕೆ ಗಂಟಾಕೋಣ ಬನ್ನಿ. ಹಾಕ್ಲಾ? ಹಾಕಿ. ಇಷ್ಟು ಹಾಕ್ಬೇಕಾ? ಸೊ ಈ ಅಂಟು ಒಂಚೂರು ಮೆಲ್ಟ್ ಆಗಿ ಅಂಟ್ಕೋಬೇಕು. ಮುಗಿತಾ ಸರ್? ಆಯ್ತು. ಆಯ್ತಾ? ಹಾ ಸರಿ, ಇದನ್ನ ಇವಾಗ ಪ್ಲೇಟ್ ಪ್ಲೇಟ್ ಹಾಕೋಣ. ಹಾ ಓಕೆ. ತುಂಬಾ ಬಿಸಿ ಆಗಿದೆ ಅಂತ ಕೈ ಹಿಂಗ್ ಹಾಕ್ಬಿಟ್ಟು ಕೈ ಸುಟ್ಕೋಬೇಡಿ. ಬಿಸಿ ಇರ್ಬೇಕಾದ್ರೆ ಫಸ್ಟ್ ತುಪ್ಪ ತಗೊಳ್ಳಿ. ತೋರ್ಸಪ್ಪ ಕೈ. ಸವರ್ಕೊಳ್ಳಿ ತುಪ್ಪನ ಚೆನ್ನಾಗಿ. ಸವರ್ಕೊಂಡಾದ್ಮೇಲೆ ಕೈ ಉಂಡೆ ಮಾಡ್ಕೊಂಡು ಅದಾದ್ಮೇಲೆ ಗಸಗಸೆಲಿ ಹಾಕ್ಬೇಕು. ಓಕೆ, ಗಸಗಸೆಯಲ್ಲಿ ರೋಲಿಂಗ್. ಅದಾದ್ಮೇಲೆ ಇವಾಗ ಒಂದೆರಡು ಹಂಗೆ. ಸೊ ಯಾರ್ಯಾರ ಗಸಗಸೆ ಇಷ್ಟ ಇಲ್ವೋ, ಇಟ್ಸ್ ಆಪ್ಷನಲ್. ಸುಮ್ನೆ ಹಂಗೆ ಖರ್ಜೂರ ಲಾಡು ಮಾಡ್ಕೊಂಡು ತಿನ್ಬೋದು ನೀವು. ಇದನ್ನ ಪ್ಲೇನ್ ಆಗು ತಿನ್ಬೋದು, ಗಸಗಸೆಯಲ್ಲಿ ಉರುಳಿಸಿನೂ ತಿನ್ಬೋದು. ಅಥವಾ ತುಂಬಾ ಪೇಷನ್ಸ್ ಇರೋರು, ಏನಾದ್ರು ಸ್ಪೆಷಲ್ ಆಗಿ ಮಾಡ್ಬೇಕು ಅಂತ ಅನ್ಕೊಂಡಿರೋರು, ಒಂದು ಸಿಲ್ವರ್ ಫಾಯಿಲ್ ನ ತಗೊಳ್ಳಿ. ಈ ಗಸಗಸೆ ಉಂಡೆನ ಅದ್ರಲ್ಲಿ ಇಡಿ, ರ್ಯಾಪ್ ಮಾಡಿ ಚಾಕ್ಲೇಟ್ ತರ ಅಂಡ್ ಫ್ರಿಜ್ ಅಲ್ಲಿ ಇಟ್ಬಿಡಿ. 1-2-3 ಅವರ್ಸ್ ಆದ್ಮೇಲೆ ತೆಗೆದು ಚಾಕು ಅಲ್ಲಿ ಕಟ್ ಮಾಡಿದ್ರೆ ಅಮೇಸಿಂಗ್ ಆಗಿರೋ ಖರ್ಜೂರ ಚಾಕ್ಲೇಟ್ ರೆಡಿ ಆಗಿರುತ್ತೆ. ದ ಲಾಸ್ಟ್ ಅಂಡ್ ದ ಫೈನಲ್ ಉಂಡೆ ರೌಂಡ್ ಆಗಿ ರೆಡಿ ಆಗ್ತಿದೆ. ಎಂಡ್ ಆಫ್ ದಿ ಡೇ. ದಿ ಉಂಡೆ ಆಫ್ ದ ಡೇ. ಎಸ್, ಅಮೇಸಿಂಗ್ಲಿ ಸ್ವೀಟ್ ಆಗಿರೋ ಖರ್ಜೂರ ಲಾಡು ಇಸ್ ರೆಡಿ. ಲಾಸ್ಟ್ ಒನ್. ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಏನ್ ಗೊತ್ತಾ ಮಾಡೋಣ? ಇದನ್ನ ತಗೊಂಡ್ ಬಾಯ್ ಹಾಕೊಳ್ಳೋಣ ಅಷ್ಟೇ. ಬನ್ನಿ, ಫಾಲೋ ಮೀ ಟು ದ ಡೈನಿಂಗ್ ಟೇಬಲ್. ಫಸ್ಟ್ ಮಾಡೋದು ಹೇಗೆ ಅಂತ ನೋಡೋಣ. ಇಂಗ್ರೀಡಿಯೆಂಟ್ಸ್ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ. ಬೇಕಾಗುವ ಸಾಮಗ್ರಿಗಳು: ಬೀಜ ತೆಗೆದ ಒಣ ಖರ್ಜೂರ 300 ಗ್ರಾಂ, ಗಸಗಸೆ ಅರ್ಧ ಬಟ್ಲು, ಡ್ರೈ ಫ್ರೂಟ್ಸ್ 150 ಗ್ರಾಂ, ತುಪ್ಪ ಅರ್ಧ ಬಟ್ಲು, ಅಂಟು 2 ಟೀ ಚಮಚ. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಒಣ ಖರ್ಜೂರ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಬಾಣ್ಲೆಗೆ ಗಸಗಸೆ ಹಾಕಿ ಹುರಿದಿಟ್ಕೊಳ್ಳಿ. ಅದೇ ಬಾಣ್ಲೆಗೆ ತುಪ್ಪ, ರುಬ್ಕೊಂಡ ಖರ್ಜೂರದ ಪೇಸ್ಟ್ ಹಾಕಿ ಅದು ಹದ ಬರೋವರೆಗೂ ಕೈ ಆಡಿಸ್ತೀರಿ. ನಂತರ ತುಪ್ಪದಲ್ಲಿ ಹುರಿದುಕೊಂಡ ಡ್ರೈ ಫ್ರೂಟ್ಸ್ ಅನ್ನು ಹಾಕಿ ಕಲಸಿ, ಬಳಿಕ ತುಪ್ಪದಲ್ಲಿ ಹುರಿದ ಅಂಟನ್ನ ಸೇರಿಸಿ 2-3 ನಿಮಿಷಗಳ ತರುವಾಯ ಕೈಗೆ ತುಪ್ಪ ಸವರಿಕೊಂಡು ಉಂಡೆ ಕಟ್ಟಿ ಅದನ್ನ ಹುರಿದ ಗಸಗಸೆಯಲ್ಲಿ ಹೊರಳಿಸಿದ್ರೆ ಸಿಹಿಯಾದ ಖರ್ಜೂರ ಲಾಡು ರೆಡಿ ಟು ಈಟ್. ಇವಾಗ ಪ್ಲೇಟ್ ಮಧ್ಯ ಇದೆ, ನೀವಿದ್ದೀರಾ, ನಮ್ಮ ರಂಜು ಇದ್ದಾಳೆ, ನಮ್ಮ ರಾಹುಲ್ ಇದ್ದಾರೆ. ವಾಟ್ ಆರ್ ವಿ ವೇಟಿಂಗ್ ಫಾರ್? ಕಮ್ ಆನ್. ಏನು ಯಾರು ನಾನ್ ಮಾಡಿದ್ದಲ್ಲ ಅದಕ್ಕೆ. ನಾನ್ ಮಾಡಿದ್ದು ಅಂತ ಎಲ್ಲ ಒಬ್ರೇ ತಿನ್ನದ? ಬನ್ನಿ. ಓಕೆ, ದೇವರೇ ಕಾಪಾಡಪ್ಪ. ಸುಮ್ನೆ ಇದೆಲ್ಲ ಕೊಡೋದು ಅಲ್ವಾ? ಕಮ್ ಆನ್, ಲೆಟ್ಸ್ ಟ್ರೈ.
ಮ್ಯಾನ್ ಟೇಸ್ಟ್ ಮೇ ಬೆಸ್ಟ್, ರಾಹುಲ್ ಅವ್ರ ಎವರೆಸ್ಟ್. ಕಮಾಲ್ ಕಿಯಾ ಹೈ ಯಾರ್. ಡೈಲಾಗ್ ಅಲ್ಲೂ ಬೆಸ್ಟ್ ರಾಹುಲ್. ನಿಜ ಚೆನ್ನಾಗಿ ಮಾಡಿದೀವ. ನೀನ್ ನಿಜ. ಜಗಳ ಆಮೇಲೆ ಆಡಿ. ಡೈಲಾಗ್ ಅಂತ ಹೇಳಿದ ತಕ್ಷಣ MBA ಅಲ್ಲಿ ಬಾಕಿ ಸಬ್ಜೆಕ್ಟ್ಸ್ ಜೊತೆ ಆಕ್ಟಿಂಗ್ ಕೂಡ ಮಾಡಿಸ್ತಾರಂತೆ ಅಲ್ವಾ? ನೀವೇನೋ ಬ್ರಿಲಿಯಂಟ್ ಆಗಿ ಆಕ್ಟ್ ಮಾಡ್ತಿದ್ರಂತೆ. ಇಲ್ಲಿ ಪಕ್ಕದಲ್ಲಿ ಇದಾರಲ್ಲ ರಂಜು, ಕೆಟ್ಟದಾಗಿ ಆಕ್ಟಿಂಗ್ ಮಾಡ್ತಿಲ್ವಂತೆ. ಏನು ಅದು? ಇವಳು ಸೀರಿಯಲ್ ಆಕ್ಟರ್ ಅನ್ಕೊಂಡು ಎಲ್ಲರೂ ಬಂದು ನೋಡ್ಕೊಂಡು ಕೂತಿದ್ರು. ಓ ಹೆಂಗ್ ಮಾಡ್ತಾಳೆ ಇವಳು ಕೆಟ್ಟದಾಗ ಯಾರು ಮಾಡ್ತಿರ್ಲಿಲ್ಲ, ಬೋರು. ನಾವು ಮಾಡ್ತಿದ್ರೆ ವಿಸಿಲ್ ಅದು ಇದು ಬರ್ತಿತ್ತು, ಇವಳು ಬರ್ತಿದ್ರೆ ವಿಸಿಲ್ ಇಲ್ಲ ಮಣ್ಣಿಲ್ಲ, ಹಂಗೆ. ಏನ್ ಹೇಳ್ತಾ ನೀನು? ಖರ್ಜೂರನೂ ಇಲ್ವಾ? ಖರ್ಜೂರನೇ ಇದೆ. ಅಷ್ಟು ಕೆಟ್ಟದಾಗ ಆಕ್ಟ್ ಮಾಡ್ತಿಲ್ಲ ರಂಜು. ಏನಮ್ಮ ರಂಜು? ನಂಗೆ ನಿಜ ಗೊತ್ತಿಲ್ಲ ಏನಂತ. ಯಾರು ಫೋನ್ ಆಗ್ತಿಬಿಟ್ಟು ಇಲ್ಲಿ ಕರೆಕ್ಟ್ ಆಕ್ಟ್ ಮಾಡ್ತಿದ್ದಾಳೆ. ಇಲ್ಲಿ ಇವಾಗ ಕರೆಕ್ಟ್ ಚೆನ್ನಾಗಿ ಆಕ್ಟ್ ಮಾಡ್ತಿರಲ್ವಾ? ಪಕ್ಕ ನಿಂಗೆ ಅವಾರ್ಡು. ಓಕೆ ಫೈನ್. ಹುಡುಗಿಗೆ ಅರ್ಥ ಆಗ್ತಿಲ್ವಂತೆ, ಡೀಟೇಲ್ ಆಗಿ ಬಿಟ್ ಬೈ ಬಿಟ್ ಸೀನ್ ಬೈ ಸೀನ್ ಎಕ್ಸ್ಪ್ಲೇನ್ ಮಾಡಿ. ಫೋರಮ್ ಆಕ್ಟಿವಿಟೀಸ್ ಅಂತ ಸೆಕೆಂಡ್ ಸೆಮ್ ಕಾಲೇಜಲ್ಲಿ ಇದು ಮಾಡಿಸ್ತೀವಿ. ನಂದೇ ಹಿಟ್ ಆಗಿದ್ದು ಅಲ್ಲಿ. ಹಲೋ, ಹಿಟ್ ಆಗಿದ್ದಷ್ಟೇ ಅಂದ್ರೆ ಹಿಟ್ಟು ಎಂತ ಮಣ್ಣು ಇರ್ಲಿಲ್ಲ. ಆಕ್ಟಿಂಗ್ ಮಾಡ್ಸಿದ್ರೆ ಎಲ್ಲರೂ ಬಂದು ನೋಡೋರು, ಓ ಇವಳು ರಂಜನಿ ಮಾಡ್ತಿದ್ದಾಳೆ, ಹೆಂಗ್ ಮಾಡ್ತಾಳೆ ನೋಡೋಣ ಅನ್ಕೊಂಡು. ಬಟ್ ಏನ್ ಮಣ್ಣು ಇಲ್ಲ. ಹೆಂಗ್ ಆಕ್ಟ್ ಮಾಡ್ತೀನಿ ಅಂತ ಎಲ್ಲರಿಗೂ ಗೊತ್ತು. ಎಲ್ರಿಗೂ ಗೊತ್ತು. ಸ್ಕ್ರೀನ್ ಮೇಲೆ ಗೊತ್ತು, ಆಫ್ ಸ್ಕ್ರೀನ್ ಯಾರು ಗೊತ್ತು? ಆಫ್ ಸ್ಕ್ರೀನ್ ಏನಕ್ಕೆ ಆಕ್ಟ್ ಮಾಡ್ಬೇಕು? ಓಕೆ, ಸೊ ಬೇಸಿಕಲಿ ರಂಜನಿ ಇಸ್ ಅ ಗುಡ್ ಆಕ್ಟರ್ ಅಂತ ರಂಜನಿ ಹೇಳ್ಕೊಳ್ತಾ ಇದ್ದಾರೆ. ಅದನ್ನ ಪ್ರೂವ್ ಮಾಡಕ್ಕೆ ಇವಾಗ ಅವರ ಒಂದು ಸಿನಿಮಾ ಕೂಡ ಬರ್ತದೆ ಅಲ್ವಾ? ರಾಜಹಂಸ. ಸೊ ಟೆಲ್ ಮಿ ವಾಟ್ ಮೂವಿ. ರಾಜಹಂಸ ಇಸ್ ಅ ಫ್ಯಾಮಿಲಿ ಎಂಟರ್ಟೈನರ್. ಓಕೆ, 90% ಶೂಟಿಂಗ್ ಆಗಿದೆ. ಓಕೆ, ರೀಸೆಂಟ್ಲಿ ಪ್ರೆಸ್ ಮೀಟ್ ಆಯ್ತು. ವಿ ಹ್ಯಾವ್ ಅ ವೆರಿ ಗುಡ್ ಸ್ಟಾರ್ ಕಾಸ್ಟ್. BC ಪಾಟೀಲ್ ಅವರಿದ್ದಾರೆ. ಕೌರವ ಆದ್ಮೇಲೆ ಹಿ ಹ್ಯಾಸ್ ಕಮ್ ಬ್ಯಾಕ್. ಯಮುನಾ ಅಂತ ಚಿನ್ನ ಫಿಲ್ಮ್ ರವಿಚಂದ್ರ ಸಂಜಯ್ ಎಲ್ಲ ಮಾಡಿದ್ರಲ್ಲ, ಹೌದು, ಅವರು 5-6 ವರ್ಷ ಆದ್ಮೇಲೆ ಕನ್ನಡ ಕಮ್ ಬ್ಯಾಕ್. ಲವ್ಲಿ. ಶ್ರೀಧರ್ ಸರ್ ನಾನು ಅನುಬಂಧ ಅವಾರ್ಡ್ಸ್ ಅಲ್ಲಿ ಹೇಳಿದ್ದೆ. ಆಮೇಲೆ ಪುಲೆಟ್ ಪ್ರಕಾಶ್ ಅವರಿದ್ದಾರೆ. ಆಮೇಲೆ ತಬ್ಲಾ ನಾಣಿ ಅವರಿದ್ದಾರೆ. ಹೀಗೆ ಎಷ್ಟೊಂದು ಜನ ಇದ್ದಾರೆ. ಹೀರೋ ಬಂದು 5 ವರ್ಷದಿಂದ ಜೋಕಾಲಿ ಅಂತ ಒಂದ್ ಸಿನಿಮಾ ಬಂದಿತ್ತು. ಕರೆಕ್ಟ್. ಅವರು ಅಗೈನ್ ಹಿ ಈಸ್ ಬ್ಯಾಕ್ ಟು ಮೂವೀಸ್. ಕತೆ ನಂಗೆ ತುಂಬಾ ಇಷ್ಟ ಆಯ್ತು. ಒಂದು ಫ್ಯಾಮಿಲಿ ಗರ್ಲ್ ಕ್ಯಾರೆಕ್ಟರ್. ಟೀಸರ್ ಇವಾಗ ರಿಲೀಸ್ ಆಗಿದೆ. ಇಟ್ ಈಸ್ ಬಿಕಮಿಂಗ್ ಹಿಟ್ ಇನ್ ಯೂಟ್ಯೂಬ್. ಎಷ್ಟೊಂದು ಜನ ನೋಡ್ತಾ ಇದ್ದಾರೆ. ತುಂಬಾ ಟ್ರೋಲ್ಸ್ ಬರ್ತಿದೆ. ದಟ್ ಇಸ್ ದ ಬೆಸ್ಟ್ ಪಾರ್ಟ್. ಅದ್ ನೋಡಿದ್ರೆ ನಗು ಬರುತ್ತೆ. ಸೊ ಯಾ, ನೋಡೋಣ ನಮ್ ಪುಟ್ಟಗೌರಿನ ಹೆಂಗ್ ಸಪೋರ್ಟ್ ಮಾಡಿದ್ರು ಜನ ನಮ್ ಸಿನಿಮಾಗೂ ಹಂಗೆ ಸಪೋರ್ಟ್ ಮಾಡ್ತಾರೆ ಅಂತ ನಾನು ನಂಬ್ಕೊಂಡಿದ್ದೀನಿ. ರಾಜಾರೋಷವಾಗಿ ರಾಜಹಂಸ ಸಿನಿಮಾನು ಹೋಗಿ ನೋಡಿ ಅಂತ ಇವಾಗ್ಲೇ ಹೇಳ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ಅಕಸ್ಮಾತ್ ಅದ್ರಲ್ಲಿ ಆಕ್ಟಿಂಗ್ ಎಲ್ಲರೂ ಸೂಪರ್ ಓಹೋ ಅಂದ್ರೆ ರಾಹುಲ್ ಟ್ರೀಟ್ ಕೊಡಿಸ್ಬೇಕು. ಓಕೆನಾ? ಆಬ್ವಿಯಸ್ಲಿ ನಮ್ ಡೈರೆಕ್ಟರ್ ಯಾರು ಗೊತ್ತಾ? ಇದಕ್ಕೂ ಮುಂಚೆ ಯಶ್ ಜೊತೆ ಅವರು ರಾಜ ಹುಲಿ ಕೋ ಡೈರೆಕ್ಟರ್ ಆಗಿದ್ರು. ನೋಡ್ರಪ್ಪ, ಹುಲಿ ಎಲ್ಲ ಲೈನೆಸ್ ಆಗ್ತದ್ರಿ. ಲೈನೆಸ್ ಟಾಕಿಂಗ್ ಅಬೌಟ್ ದಟ್ ನಾನು ಕೈ ತೊಳ್ಕೊಳ್ತೀನಪ್ಪ. ಮತ್ತೆ ಭದ್ರಕಾಳಿ ರೂಪ ಬಂದ್ರೆ ಕಷ್ಟ ನಮ್ಗೆ. ಚಿಲ್, ಐ ಆಮ್ ಗೌರಿ. ಇವಾಗ ಗೌರಿನಾ? ಬ್ಯಾಕ್ ಟು ಗೌರಿ. ರಾಹುಲ್ ಅಷ್ಟೇ ಸ್ವೀಟ್ ಆಗಿರೋ ಖರ್ಜೂರ ಲಡ್ಡುನ ಈಗಷ್ಟೇ ಬ್ಯಾಟಿಂಗ್ ಮಾಡ್ಕೊಂಡು ಬಂದಿದೀವಿ. ರಂಜು ಮತ್ತೆ ಶ್ರು. ಸೊ ರಾಹುಲ್ ಬ್ಯಾಚುಲರ್ ಹುಡುಗ, ಇಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತೀರಾ. ಏನು ಬರೋ ಹೆಂಡತಿಗೆ ಇಂಪ್ರೆಸ್ ಮಾಡೋ ಸ್ಕೀಮ್ ಅಲ್ಲ ಇದಲ್ಲ? ಬರೋ ಹೆಂಡತಿಗೇನು ಅಡಿಗೆ ಮಾಡಕ್ಕೆ ಪ್ಲಾನ್ ಇಲ್ಲ. ಬರೀ ಐರನ್ ಮಾಡಕ್ ಬರಂದ್ರೆ ಸಾಕು. ಏನು ಇಲ್ಲ. ಅಯ್ಯನ್ ಅವ್ರು ಎಷ್ಟು ಜನ ಇದಾರೆ, ಅವ್ರಲ್ಲಿ ಯಾರನ್ನ ನೋಡಿ ಮದುವೆ ಮಾಡ್ಕೊಂಡ್ರೆ ಆಯ್ತು ಅಲ್ವಾ? ಬಟ್ ಅಮೇಸಿಂಗ್. ಹೇಗನ್ಸ್ತು ನಿಮ್ಗೆ ಇಲ್ಲಿ ಬಂದು ಅಡಿಗೆ ಮಾಡಿದ್ದು? ತುಂಬಾ ಚೆನ್ನಾಗಿ ಅನಿಸ್ತು. ಹೌದಾ? ಬಟ್ ಇಟ್ ವಾಸ್ ಅಮೇಸಿಂಗ್. ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ರಿ. ತುಂಬಾ ಏನ್ ಮನಸ್ಸು ಬಿಚ್ಚಿ ಮಾತಾಡಿದ್ರಿ. ಗ್ರೇಟ್ ಮೀಟಿಂಗ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ಅಂಡ್ ವಿಶ್ ಯು ದ ಸೇಮ್. ರಾಹುಲ್ ನಾಮ್ ತು ಸುನೈ ಹೋಗಾ. ನೈ. ಸರಿ ಬನ್ನಿ, ದಿಸ್ ವೇ. ಬಾಯ್. ಇವಾಗ ನಿಮ್ ಕೈಯನ್ ಬಿಡ್ತೀವ? ಚಾನ್ಸೇ ಇಲ್ಲ. ಮತ್ತೆ ನಿಮ್ಮ ಭೇಟಿ ಮುಂದಿನ ಎಪಿಸೋಡ್ ಅಲ್ಲಿ. ಬಟ್ ಅದಕ್ಕಿಂತ ಮುಂಚೆ ನಮ್ಮ ರಂಜುಗೆ ಸ್ವೀಟ್ ಆಗಿ ಏನಾದ್ರು ಕೊಡ್ಬೇಕು ನಾವು. ಸೊ ಹಿಯರ್ ಇಟ್ ಇಸ್. ರಂಜು, ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಅಂಡ್ ಕಲರ್ಸ್ ಕನ್ನಡ ವತಿಯಿಂದ ನಿಮಗೋಸ್ಕರ ಒಂದು ಸಣ್ಣ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಇದಕ್ಕಿಂತ ಹೆಚ್ಚಾಗಿ ಇವಾಗ ಶೂಟಿಂಗ್ ಎಲ್ಲ ನಾನು ಒಬ್ಳೆ ಹೋಗ್ತಿರ್ತೀನಿ. ಶೂಟಿಂಗಿಗೆ ಬರ್ಬಹುದಷ್ಟೇ. ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡೋದು ಆತರ ಆಪರ್ಚುನಿಟಿನೇ ಸಿಗಲ್ಲ. ಯಾ,
ಅದು ನಮ್ಮ ಅಮ್ಮನ ಜೊತೆ ಆ್ಯಂಡ್ ಮೈ ಸಿಸ್ಟರ್ ಶಿ ಸೋ ಡ್ಯಾಮ್ ಹ್ಯಾಪಿ. ಅದು ಅವಳ ಅಡುಗೆ ಮೊದಲೇ ಇಷ್ಟ. ಇನ್ನು ಟಿ ವಿಲೆಲ್ಲ ಮಾಡಿಬಿಟ್ಟಿದ್ದೀನಿ ಅಂದರೆ ಫ್ರೆಂಡ್ಸ್ ಎಲ್ಲ ಹೇಳ್ಕೊಂಡಿರ್ತಾಳೆ. ಇವನ್ ಮೈ ಫ್ರೆಂಡ್ ರಾಹುಲ್, ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ. ಇಟ್ ವಾಸ್ ಅ ವಂಡರ್ಫುಲ್ ಟೈಮ್. ಆಮೇಲೆ ನನಗೆ ಜಸ್ಟ್ ಇವಾಗ ತಾನೇ ನಾವು ಮಾತಾಡ್ತಿದ್ವಿ, ಕಿಚನ್ ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಪ್ರಾಪರ್ಟಿ ಇವತ್ತು ನೋಡಿ ಬೇರೆ ಗೊಂಬೆಗಳ ಬೇರೆ ಇಟ್ಟಿದ್ದೀರಾ, ತುಂಬಾ ಚೆನ್ನಾಗಿದೆ. ನೋಡಿದ್ರೆ ಏನೋ ನಮ್ಮನೆ ಹಿಂಗೆ ಇಟ್ಕೋಬೇಕು ಅಂತ ಅನ್ಸುತ್ತೆ. ನಿಜವಾಗ್ಲೂ ಹಂಗೆ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ ಹಿಯರ್. How sweet. It was great pleasure having you over here. So like I told you, ನಿಮ್ಮ ಭೇಟಿ ಮುಂದಿನ ಎಪಿಸೋಡ್ ಅಲ್ಲಿ. Until then, Gold winner refined sunflower oil presents Star Saviruchi, co-powered by Vim and Dawat Finest. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ನಾನು ನಿಮ್ಮ ರಂಜನಿ ರಾಘವನ್ ಅಂದ್ರೆ ಪುಟ್ಟ ಗೌರಿ. ಇವಾಗ ನಾವಿಬ್ರು ನಿಮ್ಗೆ ಹೇಳೋ ಒಂದೇ ಮಾತು, ಟಾಟಾ, ಬಾಯ್ ಬಾಯ್. see you.